ರಾಜ್ಯದಲ್ಲಿ ಪರ್ಸೆಂಟೇಜ್ ಸರ್ಕಾರ ನಡೀತಾ ಇದೆಯಾ? ಕಾಸು ಕೊಟ್ಟರಷ್ಟೇ ಕಾಮಗಾರಿ, ಗುತ್ತಿಗೆದಾರನಿಗೆ ವ್ಯವಹಾರ. ರಾಜ್ಯದಲ್ಲಿ ಪರ್ಸೆಂಟೇಜ್ ಆಡಳಿತ ನಡೀತಾ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕಾಸು ಕೊಟ್ಟರಷ್ಟೇ ಕಾಮಗಾರಿ, ಗುತ್ತಿಗೆ ನಡೆಯುತ್ತಾ? ಕಾಸು ಕೊಡದಿದ್ರೆ ದುಡ್ಡೇ ಬಿಡುಗಡೆ ಆಗಲ್ವಾ? ಶಾಸಕರು, ಸಚಿವರಿಂದಲೂ ಕೂಡ, ಸಂಸದರ ಕೂಡ ಹಿಡಿದು ದುಡ್ಡನ್ನ ಕೊಡ್ಲೇಬೇಕಾಗತ್ತಾ? ಒಂದೊಂದು ಕಾಮಗಾರಿಗೆ ಒಂದೊಂದು ಕಮಿಷನ್ ಫಿಕ್ಸ್. ರಾಜ್ಯದಲ್ಲಿ ಹಾಗಾದ್ರೆ ಪರ್ಸೆಂಟೇಜ್ ಆಡಳಿತ ನಡೀತಾ ಇದೆಯಾ? ಕಮಿಷನ್ ಕೊಟ್ರಷ್ಟೇ ಕಾಮಗಾರಿ ಅನ್ನೋ ಲೆವೆಲ್ಗೆ ಹೋಗಿದ್ಯಾ? ಕಾಸು ಕೊಡ್ದಿದ್ರೆ ದುಡ್ಡು ಬಿಡುಗಡೆ ಆಗೋದೇ ಇಲ್ವಾ? ಎಸಿಬಿ ರೇಡ್ ಹೊತ್ತಲ್ಲೇ ಈಗ ಪರ್ಸೆಂಟೇಜ್ ಪಾಲಿಟಿಕ್ಸ್ ಬಲು ಜೋರ್ ಸದ್ ಮಾಡ್ತಾ ಇದೆ. ಎಸಿಬಿ ರೇಡ್ ಹೊತ್ತಲ್ಲೇ ಪರ್ಸೆಂಟೇಜ್ ಪಾಲಿಟಿಕ್ಸ್ ಜೋರ್ ಸದ್ದು ಮಾಡ್ತಾ ಇದೆ. ಬೊಮ್ಮಾಯಿ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ಕಾಂಗ್ರೆಸ್ ನಿಯೋಗ ದೂರು ಸಲ್ಲಿಸೋಕೆ ಮುಂದಾಗಿದೆ. ಸರ್ಕಾರಕ್ಕೆ ಇದು ಕಂಟಕವಾಗುತ್ತಾ? ಬಿಟ್ ಕಾಯಿನ್ ಬಳಿಕ ಕಾಂಗ್ರೆಸ್ ಪರ್ಸೆಂಟೇಜ್ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದು ಬೊಮ್ಮಾಯಿ ಸರ್ಕಾರಕ್ಕೆ ಕಮಿಷನ್ ದಂಧೆಯಿಂದ ಕಂಟಕ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಎಸಿಬಿ ರೇಡ್ ನ ಬೆನ್ನಲ್ಲೇ ಈಗ ಪರ್ಸೆಂಟೇಜ್ ವಿಚಾರವಾಗಿ ಕಾಂಗ್ರೆಸ್ ನಿಯೋಗ ಪ್ರಸ್ತಾಪವನ್ನ ಮಾಡ್ತಾ ಇದೆ. ಈ ಸಂಬಂಧಿತವಾಗಿ ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ನಿಯೋಗ ಸಜ್ಜುಗೊಂಡಿದೆ. ಈ ಮೂಲಕ ಇದು ಸರ್ಕಾರಕ್ಕೆ ಕಂಟಕವಾಗುತ್ತಾ? ರಾಜ್ಯಪಾಲರಿಗೆ ಕಾಂಗ್ರೆಸ್ ನಿಯೋಗ ಕೊಟ್ಟಿರ್ತಕ್ಕಂತಹ ದೂರು. ಸೊ ಇದರ ಬಳಿಕ ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕೊಳ್ಳುತ್ತಾ ಪರ್ಸೆಂಟೇಜ್ ವ್ಯವಹಾರದ ವಿಚಾರದಲ್ಲಿ ಸರ್ಕಾರ? ಬಿಟ್ ಕಾಯಿನ್ ಬಳಿಕ ಕಾಂಗ್ರೆಸ್ ಈಗ ಪರ್ಸೆಂಟೇಜ್ ವಿಚಾರವನ್ನ ಬಹುದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಇದರ ಭಾಗವಾಗಿ ಅವರು ನಿನ್ನೆ ಹೇಳಿದ್ರು, ರಾಜ್ಯಪಾಲರಿಗೆ ನಾವು ದೂರನ್ನ ಕೊಡ್ತೀವಿ, ಈ ಸಂಬಂಧಿತವಾಗಿ ಇದರ ಬಗ್ಗೆ ತನಿಖೆ ಆಗ್ಲೇಬೇಕು, ಈ ಸರ್ಕಾರವನ್ನ ಕಿತ್ತೊಗಿಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ರು. ಅದರಂತೆ ದೂರನ್ನ ಕೊಟ್ಟಿದ್ದಾರೆ. ರಾಜ್ಯದ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ದಂಧೆಯ ಆರೋಪ ಇದು. ಹಾಗಾದ್ರೆ ಪರ್ಸೆಂಟೇಜ್ ಫೈಟ್ ನಲ್ಲಿ ಗುತ್ತಿಗೆದಾರರು ಕೊಟ್ಟಂತಹ ದೂರಿನಲ್ಲಿ ಏನಿದೆ? ಇಲಾಖಾ ಸಚಿವರಿಂದ ಟೆಂಡರ್ ಅನುಮೋದನೆಗೆ 5% ನಷ್ಟು ಕಿರುಕುಳ ಇದೆ. ಇಲಾಖಾ ಸಚಿವರಿಂದಲೇ ಈ ಟೆಂಡರ್ ಅನುಮೋದನೆ ವಿಷಯವಾಗಿ ಅಲ್ಲಿಂದ ಆರಂಭವಾಗುತ್ತೆ. ಅಲ್ಲಿಂದ ಅದು 40% ಹೇಗೆ ನಿಲ್ಲುತ್ತೆ ಅನ್ನೋದನ್ನ ಹಂತ ಹಂತವಾಗಿ ವಿವರಿಸಿದ್ದಾರೆ. ಸೆಕೆಂಡ್ ಪಾಯಿಂಟ್, ಕೆಲ ಸಂಸದರಿಗೆ ಕಾಮಗಾರಿ ಆರಂಭಕ್ಕೆ ಮುನ್ನವೇ 2% ಕೊಡಬೇಕಾದಂತಹ ಟಾರ್ಚರ್ ನಮಗಿದೆ. ಜಿಲ್ಲೆ, ತಾಲೂಕು ಮಟ್ಟದಲ್ಲೂ ಕೂಡ ಶಾಸಕರು ಪರ್ಸೆಂಟೇಜ್ಗೆ ಒತ್ತಾಯವನ್ನ ಹಾಕ್ತಾರೆ. ಕೇವಲ ಸಚಿವರು, ಸಂಸದರು ಮಾತ್ರ ಅಲ್ಲ, ಶಾಸಕರು ಕೂಡ ಈ ಪರ್ಸೆಂಟೇಜ್ ನಲ್ಲಿ ಭಾಗಿಯಾಗ್ತಾರೆ. ಕಟ್ಟಡ ಕಾಮಗಾರಿಗೆ 5%, ರಸ್ತೆ ಕಾಮಗಾರಿಗೆ 10% ಅನ್ನೋದನ್ನ ಫಿಕ್ಸ್ ಮಾಡಿಕೊಂಡಿದ್ದು, ಅದನ್ನ ಕೊಡ್ಲೇಬೇಕಾಗಿರೋದು ಗುತ್ತಿಗೆದಾರರಿಗೆ ಆಗಿರುವಂತಹ ಅನಿವಾರ್ಯ. ಪ್ಯಾಕೇಜ್ ಸಿಸ್ಟಮ್ ನಿಂದ ನೆರೆ ರಾಜ್ಯದ ಗುತ್ತಿಗೆದಾರರಿಗೆ ಇದು ಲಾಭವಾಗ್ತಾ ಇದೆ. ನಮ್ಮಲ್ಲಿ ಆ ಪ್ಯಾಕೇಜ್ ಸಿಸ್ಟಮ್ಗೆ ಒಗ್ಗಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದಂತಹ ಪಕ್ಷದಲ್ಲಿ ಬೇರೆ ರಾಜ್ಯದವರಿಗೆ ಈ ಗುತ್ತಿಗೆದಾರನ್ನ ಕರೆಸಿ ಕಾಮಗಾರಿಗಳನ್ನ ಕೊಡ್ತಾರೆ. ಅಂದಾಜು ಖರ್ಚಿನಲ್ಲಿ 10% ಕೊಡೋರಿಗೆ ಶಾಸಕರು ಟೆಂಡರ್ ಅನ್ನ ಕೊಡಿಸ್ತಾರೆ. ಅಂದಾಜು ಏನ್ ಖರ್ಚು ಆಗುತ್ತೆ ಅದರಲ್ಲಿ 10% ಶಾಸಕರ ಭಾಗಕ್ಕೆ ಹೋಗ್ಬೇಕು. ಆಗ ಮಾತ್ರ ಅವರಿಗೆ ಸಿಗತ್ತೆ ಈ ಒಂದು ಟೆಂಡರ್ ಭಾಗ್ಯ. ನೋಂದಾಯಿತ ಗುತ್ತಿಗೆದಾರರಿಗೆ ಟೆಂಡರ್ ಕೊಡ್ತಾ ಇಲ್ಲ. ಈ ಆರೋಪವನ್ನ ಇಟ್ಕೊಂಡೇ ಪ್ರಧಾನಿಯವರಿಗೆ ದೂರನ್ನ ಸಲ್ಲಿಕೆ ಮಾಡಿರೋದು. ಜನಪ್ರತಿನಿಧಿಗಳ ಮೂಲಕ ಹೊರ ರಾಜ್ಯದ ಗುತ್ತಿಗೆದಾರರು ಭಾರೀ ಲಾಭಿಯನ್ನ ನಡೆಸ್ತಾ ಇರೋದು ಈ ಮೂಲಕ ಗಮನಕ್ಕೆ ತರಲಾಗಿದೆ. ಇದರಿಂದ ಸ್ಥಳೀಯ ನೈಜ ಗುತ್ತಿಗೆದಾರರೇನಿದ್ದಾರೆ ಅವರ ಜೀವನವನ್ನ ನಡೆಸ್ಕೊಳ್ಳೋದು ಕೂಡ ಬಹಳ ಸಂಕಷ್ಟದಾಯಕವಾಗಿದೆ. ಇವರ ಪರ್ಸೆಂಟೇಜ್ ದಾಹವನ್ನ ತೀರಿಸಲೂ ಆಗ್ತಾ ಇಲ್ಲ. ಆ ಕಡೆ ತೀರಿಸೋಣ ಅಂತ ಅಂದ್ರೆ ಅದು ಮಿತಿ ಮೀರಿದಂತಹ ಪರ್ಸೆಂಟೇಜ್. ಹೀಗಿದ್ದಾಗ ನಮಗೆ ಈ ಕಡೆ ಟೆಂಡರು ಸಿಗ್ತಾ ಇಲ್ಲ, ಕಾಮಗಾರಿಗಳು ಆಗ್ತಾ ಇಲ್ಲ, ನಮ್ಮ ಜೀವನ ಕಷ್ಟಕರವಾಗಿದೆ. ಈ ಪ್ರೊಕ್ಯೂಮೆಂಟ್ಗೆ ಪೋರ್ಟಲ್ನಲ್ಲಿ ಅನ್ಯಾಯ ಆಗ್ತಾ ಇದೆ. ಸೊ ಈ ಒಂದು ಪ್ರಸ್ತಾಪವನ್ನು ಕೂಡ ಅವರು ಮಾಡ್ತಾರೆ. ಈ ಪ್ರೊಕ್ಯೂರ್ಮೆಂಟ್ಗೆ ಪೋರ್ಟಲ್ನಲ್ಲಿ ಅನ್ಯಾಯ ಆಗ್ತಾ ಇದೆ. ಸ್ಥಳೀಯ ಗುತ್ತಿಗೆದಾರರು 25%, 30% ಹೀಗೆ ಕಮಿಷನ್ ಅನ್ನ ನಿಗದಿಪಡಿಸಿಕೊಂಡು ಅದನ್ನ ಕೊಡ್ಲೇಬೇಕು ಅನ್ನುವಂತಹ ಡಿಮಾಂಡ್ ಅನ್ನ ಇಡ್ತಾರೆ ಅಂತ. ಎಲೆಕ್ಷನ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ಎಲ್ಲ ಕಡೆ ಹೇಳಿದ್ರು, ದಿಸ್ ಗವರ್ಮೆಂಟ್ ಇಸ್ ಅ ಕರಪ್ಟ್ ಗವರ್ಮೆಂಟ್, 10% ಗವರ್ಮೆಂಟ್ ಅಂತ ಹೇಳಿದ್ರು. ನಾವು ಹೇಳಿದೆ ದಿಸ್ ಗೌರ್ಮೆಂಟ್ ಇಸ್ 30% ಅಂತ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮಾಡಿ ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಕಳಿಸಿ. ಅವರಿಂದ ಯಾವುದೇ ಉತ್ತರ ಬರಲಿಲ್ಲ. ರಿಮೈಂಡರ್ ಕಳಿಸಿ ಬರಲಿಲ್ಲ.
ಪ್ರಾಬಲಿ ನಾವು ಸಂತೋಷಕ್ಕೆ ಏನಾದರೂ ಕಳಿಸಿ ಅವರು, ಯಾಕಂದರೆ ಬಿ ಜೆ ಪಿ ನಮಗೆ ಒಂದು ಒಳ್ಳೆಯ ಇದು ಅಭಿಪ್ರಾಯ ಇತ್ತು. ಕರಪ್ಷನ್ ಕಡಿಮೆ ಮಾಡೋದು, ಯಾಕಂದರೆ ಸಂಘ ಪರಿವಾರ ಎಲ್ಲ, ಅದರಿಂದ ಅವರಿಂದನೂ ಏನು ಉತ್ತರ ಬರಲಿಲ್ಲ. ಅದರಿಂದ ಫೈನಲಿ ವಿ ಹ್ಯಾವ್ ವಾಟ್ ಇಟ್ ಹೋರಾಟ ಮಾಡೋದು. ಕರಪ್ಷನ್ ಯಾರೂ ಇಡೋಲ್ಲ, ಅದಕ್ಕಿಂತ ಜಾಸ್ತಿ ಆಗಿದೆ. ಮೊದಲು 10% ಇದ್ದಿದ್ದು 30% ಆಗಿದೆ, 35%. ಒಬ್ಬ ಮಿನಿಸ್ಟ್ರು 12% ಕೇಳ್ತಾನೆ. ದಟ್ ಈಸ್ ಅವರು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಕಟ್ಟಿದ್ದೀವಿ. ಪ್ರೈಮ್ ಮಿನಿಸ್ಟರ್ ಖಂಡಿತ ಹೋರಾಟ ಮಾಡ್ತೀವಿ, ಅದಕ್ಕೋಸ್ಕರವಾಗಿ ಈ ಥರ ಖಂಡಿತ ಹೋರಾಟ ನಮ್ಮ ನಿಮ್ಮ ಸಹಕಾರನೇ. So never in the history of Karnataka, President of the Contractors Association has written a letter to Prime Minister of the country stating that we have to give 40% of the commission. ಅದಕ್ಕೋಸ್ಕರವಾಗಿ ಆರ್ಟಿಕಲ್ 356 ಇನ್ವೋಕ್ ಮಾಡಿ ಪ್ರೆಸಿಡೆಂಟ್ ರೂಲ್ಗೆ ರೆಕಮೆಂಡ್ ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಪತ್ರವನ್ನು ಕೊಟ್ಟಿದ್ದೇವೆ. ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜನ ನೇತೃತ್ವದಲ್ಲಿ ಒಂದು ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ನಮ್ಮ ರಾಜ್ಯದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೆಂಪಣ್ಣವರು 40% ಬರೀ ಕಮಿಷನ್ ಅನ್ನ ನಾವು ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅದು ಕೂಡ ನಾವು ಈಗಾಗಲೇ ದಾಖಲೆಯನ್ನು ತೆಗೆದುಕೊಂಡು ಈಗಾಗಲೇ ಗವರ್ನರ್ಗೆ ಕೊಟ್ಟಿದ್ದೇವೆ. ನಮ್ಮ ಒತ್ತಾಯ ಈ ಸರ್ಕಾರ ವಜಾ ಮಾಡಬೇಕು, 356 ಇನ್ವೋಕ್ ಮಾಡಬೇಕು. ಇದೊಂದು ಅತಿ ದೊಡ್ಡ ಭ್ರಷ್ಟ ಸರ್ಕಾರ. ಅವರು ಲೆಟರ್ನಲ್ಲಿ ಯಾವುದೂ ಆಧಾರ ಕೊಟ್ಟಿಲ್ಲ, ಯಾವುದೇ ಸ್ಪೆಸಿಫಿಕ್ ಕೇಸ್ ಕೊಟ್ಟಿಲ್ಲ, ಇಂಥ ಟೆಂಡರ್ಲಿಂಗ್ ಆಗಿದೆ ಅಂತ ಕೊಟ್ಟಿಲ್ಲ. ಒಂದು ಜನರಲ್ ಲೆಟರ್ ಬರೆದಿದ್ದಾರೆ. ಆದರೂ ಕೂಡ ನಾನು ಇನ್ಕ್ವೈರಿಯನ್ನ ಮಾಡಕ್ಕೆ ಹೇಳಿದ್ದೇನೆ. ಆ ಇಲಾಖೆಯ ಮುಖ್ಯಸ್ಥರು ಎಲ್ಲ ಟೆಂಡರ್ನ ಸ್ಕ್ರೂಟಿನಿ ಮಾಡಿ, ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೋ ಟೆಂಡರ್ ತೀರ್ಮಾನ ಆಗಿದ್ರೆ ಅದನ್ನು ಕೂಡ ಸ್ಕ್ರೂಟಿನಿ, ಅದನ್ನು ವಿಶೇಷವಾದಂತಹ ಸ್ಕ್ರೂಟಿನಿಯನ್ನು ಮಾಡಿ ಅಂತ ಹೇಳಿದ್ದೇನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ್, ಈಗಾಗಲೇ ಕಾಂಗ್ರೆಸ್ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅವರ ಒಂದು ಬೇಡಿಕೆ ಏನು ಈ ದೂರಿನ ಹಿನ್ನೆಲೆಯಲ್ಲಿ? ದಿವ್ಯಾ, ಜುಲೈ 6ನೇ ತಾರೀಕು ಕೆಂಪಣ್ಣ ಅನ್ನೋಂಥವ್ರು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ರಾಷ್ಟ್ರಪತಿಗಳಿಗೆ ಒಂದು ದೂರನ್ನ ಕೊಡ್ತಾರೆ. ಆ ದೂರಿನಲ್ಲಿ ಈಗ ರಾಜ್ಯ ಸರ್ಕಾರದಲ್ಲಿ 40% ಸರ್ಕಾರ ನಡೀತಿದೆ ಅನ್ನುವಂಥದ್ದು. ಯಾವುದೇ ಕಾಮಗಾರಿಗಳು, ಟೆಂಡರ್ಗಳು ಅಪ್ರೂವ್ ಆಗಬೇಕಾದ್ರೆ 40% ಹಣವನ್ನ ಈ ರೀತಿಯಾದಂತಹ ಕಿಕ್ ಬ್ಯಾಕ್ ಅನ್ನ ಕೊಡಬೇಕು ಅನ್ನುವಂತಹ ವ್ಯವಸ್ಥೆಗಳು ನಡೀತಾ ಇದ್ದೇವೆ ಅನ್ನುವಂತಹ ದೂರನ್ನ ಕೆಂಪಣ್ಣವರು ಪ್ರಧಾನಮಂತ್ರಿಗಳಿಗೆ ಕೊಡ್ತಾರೆ. ಅದಾದ ನಂತರ ಈಗಲೂ ಕೂಡ ಕಾಂಗ್ರೆಸ್ ಅವರು ಅದನ್ನ ಈಗ ಅಸ್ತ್ರವಾಗಿ ಪರಿಗಣಿಸಿದ್ದಾರೆ. ನಿನ್ನೆ ಕೂಡ ಕಾಂಗ್ರೆಸ್ನ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜ್ಯದಲ್ಲಿ 40% ಸರ್ಕಾರ ನಡೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವಾಗಿ ತನಿಖೆ ನಡೀಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಕಾಂಗ್ರೆಸ್ ಮಾಡಿರುವಂತದ್ದು. ಕಾಮಗಾರಿ ಪ್ರಾರಂಭ ಅಂದ್ರೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದಾಗಿನಿಂದ ಅಂತ್ಯದವರೆಗೆ ದುಡ್ಡು ರಿಲೀಸ್ ಆಗೋವರೆಗೂ ಕೂಡ ಹಂತ ಹಂತವಾಗಿ ದುಡ್ಡನ್ನ ಕೊಡಬೇಕು, ಲಂಚವನ್ನ ಕೊಡಬೇಕು ಅನ್ನುವಂತಹ ಆರೋಪವನ್ನ ತಮ್ಮ ದೂರಿನಲ್ಲಿ ಕೆಂಪಣ್ಣವರು ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಅಕ್ಟೋಬರ್ 7ನೇ ತಾರೀಕು ಐಟಿ ದೊಡ್ಡ ಮಟ್ಟದ ರೇಡ್ ಅನ್ನ ಮಾಡುತ್ತೆ. ಅನೇಕ ಗುತ್ತಿಗೆದಾರರ ಮೇಲೆ ರೇಡ್ ಆಗುತ್ತೆ. ಹೊರ ರಾಜ್ಯದ ಗುತ್ತಿಗೆದಾರರ ಮೇಲೂ ಕೂಡ ರೇಡ್ ಆಗುತ್ತೆ. ಅವರ ಆರೋಪ ಇದ್ದಿದ್ದಿಷ್ಟೇ, ರಾಜ್ಯದಲ್ಲಿ ಏನು ನೋಂದಾಯಿತ ಗುತ್ತಿಗೆದಾರರಿಗೆ ಯಾವುದೇ ರೀತಿಯಾದಂತಹ ಟೆಂಡರ್ ಕಾಮಗಾರಿಗಳನ್ನ ಕೊಡ್ತಿಲ್ಲ, ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಈ ರೀತಿಯಾದಂತಹ ಪರ್ಸೆಂಟೇಜ್ ಗಳನ್ನ ತೆಗೆದುಕೊಂಡು ರಾಜ್ಯದಲ್ಲಿ ಟೆಂಡರ್ ಗಳನ್ನ ಕೊಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಕೆಂಪಣ್ಣವರು ಮಾಡಿದ್ರು. ಹಾಗಾಗಿ ಈಗ ಅದೇ ಅಸ್ತ್ರವನ್ನ ಕಾಂಗ್ರೆಸ್ ಬಳಸಿಕೊಂಡು ಬಿಜೆಪಿ ವಿರುದ್ಧ ಮುಗಿಬಿದ್ದಿದೆ. ರಾಜ್ಯದಲ್ಲಿ 40% ಸರ್ಕಾರ ನೀಡುತ್ತಾ ಇದೆ. ಹಾಗಾಗಿ ಈ ಒಂದು ಕುರಿತು ತನಿಖೆ ನಡೆಯಬೇಕು ಅನ್ನುವಂತಹ ಆಗ್ರಹವನ್ನ ನಿನ್ನೆ ರಾಜ್ಯಪಾಲರ ನಿಯೋಗವನ್ನ ಭೇಟಿ ಮಾಡಿ ಕಾಂಗ್ರೆಸ್ ಆಗ್ರಹ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ದೇಶವನ್ನ, ರಾಜ್ಯವನ್ನ ಲೂಟಿ ಹೊಡೆದವರು ಯಾರಾದ್ರಿದ್ರೆ ಇದು ನಕಲಿ ಕಾಂಗ್ರೆಸ್ನವರು. ಬಿಜೆಪಿ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಯಾವ ನಮ್ಮ ಸರ್ಕಾರ ಪರ್ಸೆಂಟೇಜ್ ಸರ್ಕಾರ ಇಲ್ಲ. ಹಿಂದೆ ದಿಂಬು ಹಾಸಿಗೆಯಲ್ಲಿ ಬಿಡಲಿಲ್ಲ, ಇನ್ನು ಯಾವ್ದಾರೆ ಬಿಡಿದಾರೆ ಇವರು. ದೂರ್ಕೊಳ್ಳಿ, ನಮ್ಮ ಶಾಸಕರು ಪಾರದರ್ಶಕ, ನಾವೆಲ್ಲ ಅಭಿವೃದ್ಧಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಕಾಂಗ್ರೆಸ್ನವರಿಗೆ ಬಿಜೆಪಿ ಬಗ್ಗೆ ಮಾತನಾಡೋ ಯಾವುದೇ ನೈತಿಕತೆ ಇಲ್ಲ. ಪರ್ಸೆಂಟೇಜ್ ವ್ಯವಹಾರಗಳು ನಡೆದಿದ್ದೇ ಕಾಂಗ್ರೆಸ್ನ ಅವಧಿಯಲ್ಲಿ. ಪರ್ಸೆಂಟೇಜ್ ಅಂದ್ರೆ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಅದು ಪೋಟ್ರೆ ಕೂಡ ಆಗಿತ್ತು ಅಂತ ರೇಣುಕಾಚಾರ್ಯ ಅವರು ಮಾತನಾಡ್ತಾ ಇದ್ರು. ದಿಂಬು ಹಾಸಿಗೆ ಹಗರಣದ ಬಗ್ಗೆ ಏನು ಮರ್ತು ಹೋಯ್ತಾ ಅಂಥವ್ರು ಇವರು, ಅವರಿಂದ ನಾವು ಬುದ್ಧಿ ಕಲಿಬೇಕಾ, ಅವರಿಂದ ಹೇಳಿಸ್ಕೊಳ್ಬೇಕಾ ಅನ್ನೋದನ್ನ ರೇಣುಕಾಚಾರ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ಬಗ್ಗೆ ಮಾತನಾಡೋ ನೈತಿಕತೆ ಇಲ್ಲ ಅಂತ ರಾಜ್ಯಪಾಲರಿಗೆ ಕಾಂಗ್ರೆಸ್ ನಿಯೋಗ ದೂರು ಕೊಟ್ಟು ಈ ಸಂಬಂಧಿತವಾಗಿ ಮಾತನಾಡೋದಕ್ಕೆ ಅವರ ರಿಯಾಕ್ಷನ್ ಇದು.